ನಾಗೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಿದ್ಯೆ ಬಾಳಿನ ಬೆಳಕು. ಸರ್ಕಾರಿ ಪ್ರೌಢಶಾಲೆ ಬಾಡ್ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ 2002ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರು ನಮನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ಇವತ್ತು ಅತಿ ವಿಜೃಂಭಣೆಯಿಂದ ಜರುಗಿತು. ಮೊದಲಿಗೆ ಪ್ರಾರ್ಥನೆ ಗೀತೆ, ನಾಡಗೀತೆ, ಸ್ವಾಗತ ಗೀತೆ ಪ್ರೌಢಶಾಲೆ ವಿದ್ಯಾರ್ಥಿನಿಯಗಳಿಂದ, ತದನಂತರ ಅಗಲಿದ ಗುರುಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ, ಸ್ವಾಗತ ಭಾಷಣ ಶ್ರೀಮತಿ ಭಾರತಿ ಪಾಟೀಲ್ ಇವರಿಂದ, ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆ ಮಾಡುವುದು ಹಾಗೂ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ತದನಂತರ 2002 ಸಾಲಿನ SSLC ಬ್ಯಾಚದ ವಿದ್ಯಾರ್ಥಿನಿಯರಿಂದ 2 ಲಕ್ಷ ವೆಚ್ಚದ ನೂತನವಾಗಿ ನಿರ್ಮಾಣ ಮಾಡಿದ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಶ್ರೀ ನಾಗೇಶ್ ಪಾನ್ಬುಡೆ ಇವರು ನುಡಿದರು. ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಶಿಕ್ಷಕರಿಗೆ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರಿಗೆ ಸತ್ಕಾರ ಕಾರ್ಯಕ್ರಮ ಜರುಗಿತು. ತದನಂತರ ಹಳೆಯ ವಿದ್ಯಾರ್ಥಿಗಳ ಅನಿಸಿಕೆ ಕೂಡ ಇಲ್ಲಿ ನಡೆಯಿತು. ಸತ್ಕಾರ ಮೂರ್ತಿಗಳಿಂದ ಹಿತನುಡಿಗಳು, ತದನಂತರ ಅಧ್ಯಕ್ಷೀಯ ಭಾಷಣ ಶ್ರೀಮತಿ ಹೇಮಾ ಎಸ್ ಬಳಗುಂಡಿ, ಮುಖ್ಯೋಪಾಧ್ಯಾಯನು ಸರ್ಕಾರಿ ಪ್ರೌಢಶಾಲೆ ಬಾಡ್ ಇವರಿಂದ ನಡೆಯಿತು. ಕಲಿಸಿದ ಗುರುಗಳಿಗೆ ಗ್ರಾಮ ಪಂಚಾಯತ್ ಬಾಡದಿಂದ ಸರ್ಕಾರಿ ಪ್ರೌಢಶಾಲೆ ಬಾಡದವರೆಗೆ ಹೂಗಳನ್ನು ಹಾಕುತ್ತಾ ಅವರಿಗೆ ಭವ್ಯವನ್ನು ಸ್ವಾಗತ ಮಾಡುತ್ತಾ ಸರ್ಕಾರಿ ಪ್ರೌಢಶಾಲೆ ಬಾಡದ ಬಿಲ್ಡಿಂಗ್ ವರೆಗೆ ಕರೆದುಕೊಂಡು ವಿದ್ಯಾರ್ಥಿಗಳು ಬರಮಾಡಿಕೊಂಡರು. ನಮಗೆ ಕಲಿಸಿರ್ತಕ್ಕಂಥ ಗುರುಗಳು ಶ್ರೀ MA ಉಮರಾನಿ ಸರ್, ಶ್ರೀ MS ಕೌಡಿಮಟ್ಟಿ ಸರ್, ಶ್ರೀ SB ಜಂಗನವರ್ ಸರ್, ಶ್ರೀಮತಿ ಮೀನಾಕ್ಷಿ ಡಂಗೆ ಮೇಡಮ್, ಶ್ರೀಮತಿ ಔರ್ನಾರಿ ಮೇಡಮ್, ಶ್ರೀ ಲಕ್ಷ್ಮಣವರ್ ಸರ್, ಶ್ರೀಮತಿ ಲಬ್ಬಿ ಮೇಡಮ್, ಶ್ರೀ MB ಮೇತ್ರಿ ಸರ್, ಸಿತೋಳಿ ಸರ್, SS ವಾಡ್ಕರ್ ಅವರು ನಮ್ಮ ಡಿ ದರ್ಜೆ ಸಹಾಯಕರು, PP ಮಾದರ್ ಅವರ ಕುಟುಂಬದವರು ನಮ್ಮೊಂದಿಗೆ ಇದ್ದಾರೆ. ಈಗ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀನಿ. SSLC ವಿದ್ಯಾರ್ಥಿಗಳ ಸಮಾರಂಭವನ್ನ ಅವರೆಲ್ಲ ಗೆಳೆಯರ ಬಳಗ ವತಿಯಿಂದ, ನಮ್ಮೆಲ್ಲರ ಗೆಳೆಯರ ಬಳಗದ ವತಿಯಿಂದ ಗುರು ತಮ್ಮ ಭವ್ಯವಾಗಿ ವಿದ್ಯಾರ್ಥಿಗಳು ಈ ಸುಂದರವಾದ ಜ್ಞಾನ ದೇಗುಲದಲ್ಲಿ ಕಲಿತು ತಮ್ಮ ಭವ್ಯ ಭವಿಷ್ಯತ್ತನ್ನ ರೂಪಿಸಿಕೊಳ್ಳುತ್ತಿರುವ ಈ ವಿದ್ಯಾಸಂಸ್ಥೆಯಿಂದ ಹೊರತೆರೆದ 2002ನೇ ಸಾಲಿನ ವಿದ್ಯಾರ್ಥಿ ಬಳಗವು ಹಮ್ಮಿಕೊಳ್ಳುತ್ತಿರುವ ಔಚಿತ್ಯಪೂರ್ಣವಾದ ಗುರು ವಂದನಾ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಗುರು ಖಾನಾರಿ ಗುರು ರಾಜೇಶ್ವರಿ ಪರಮ ದೈವತಂ ಗುರು ಪರತರನ್ನ ಗ್ರಾಮ ಪಂಚಾಯತ್ ಅರಿವು ಕೇಂದ್ರದ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗುರುವೇ ಪರಮ ದೈವ, ಆತ್ಮೀಯ ಸ್ವಾಗತ.
ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಎಲ್ಲಾ ನನ್ನ ಹಿತೈಷಿಗಳಿಗೆ ಭೋಜನದ ವ್ಯವಸ್ಥೆ ಕೇವಲ ಒಂದು ದಿನದ ಭೇಟಿಯಾದರೆ ನಮ್ಮ ಸ್ನೇಹದ ಬಾಂಧವ್ಯಕ್ಕೆ ಮತ್ತಷ್ಟು ಗಟ್ಟಿಗೊಳಿಸುವ ಕೊಂಡಿಯಾಗಿ ನಿಮ್ಮ ಹರಿವ ಗುರುಗಳನ್ನ ಸ್ಮರಿಸುವ ಗುರು ನಮನ ಕಾರ್ಯಕ್ರಮ ನಮ್ಮೆಲ್ಲರ ಮನಗಳಲ್ಲಿ ಸಂತಸ, ನೆನಪು ಮತ್ತು ಕೃತಜ್ಞತೆಯ ಭಾವನೆಯನ್ನು ಮೂಡಿಸಿದೆ. ಅಕ್ಷರ ಕಲಿಸಿ, ಅರಿವನ್ನು ಬೆಳಗಿಸಿ, ಬಾಳಿಗೆ ದಾರಿಯ ತೋರಿದವರು ನಮ್ಮಯ್ಯ ತಪ್ಪುಗಳ ತಿದ್ದಿ ತೀಡಿ ಸನ್ಮಾರ್ಗದತ್ತ ನಡೆಸಿದರು. ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮೆಲ್ಲ ಪೂಜ್ಯ ಗುರುದೇವರಿಗೂ, ಶಾಲಾ ಆಡಳಿತ ಮಂಡಳಿಯವರಿಗೂ ಹಾಗೂ ಅಂದು ಜೊತೆಯಾಗಿ ಆಟವಾಡುತ್ತಾ ಇನ್ನು ಬದುಕಿನ ವಿವಿಧ ಹಂತಗಳಲ್ಲಿ ಸಾಧನೆ ಮಾಡಿ ಮತ್ತೆ ಒಂದಾಗಿರುವ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ನನ್ನ ಪ್ರೀತಿಯ ನಮನಗಳು. ಇಂದು ನಮ್ಮ ಮಂತ್ರ ವಯಸ್ಸಿನ ಹಕ್ಕಿಲ್ಲದೆ ನಮಗಾಗಿ ಇಲ್ಲಿ ಆಗಮಿಸಿರುವ ಎಲ್ಲಾ ನನ್ನ ಗುರುವೃಂದದವರಿಗೂ ಭಕ್ತಿಪೂರ್ವ ಒಂದು ಸ್ವಾಗತವನ್ನು ಕೋರುತ್ತೇನೆ. ಗುರು ನಮನ ಹಾಗೂ ಸ್ನೇಹ ಸಂಗಮ ಸಮಾರಂಭದಲ್ಲಿ ಉಪಸ್ಥಿತಿ ಶ್ರೀ ಎಂ.ಎ. ಉಮ್ರಾನಿ ಮುಖ್ಯ ಶಿಕ್ಷಕರು, ಸರ್ಕಾರ ಪ್ರೌಢಶಾಲೆ ಸಂಕೇಶ್ವರ್, ಎಂ.ಎಸ್. ಕೌಡಿಮಟ್ಟಿ ಮುಖ್ಯ ಶಿಕ್ಷಕರು, ಎಸ್.ಬಿ. ಜಂಗಣ್ಣವರ್ ನಿವೃತ್ತ ಉಪನ್ಯಾಸಕರು, ಶ್ರೀಮತಿ ಅಂಗಡಿ ಮೇಡಮ್, ಶ್ರೀ ಉಮೇಶ್ ಗೋನಿ, ಶ್ರೀಮತಿ ಮೀನಾಕ್ಷಿ ಢಂಗೆ, ಶ್ರೀಮತಿ ಅವರ್ನಾಳೆ ಮೇಡಮ್, ಶ್ರೀ ಲಕ್ಷ್ಮಣ್ ಸರ್, ಶ್ರೀಮತಿ ಲಬ್ಬಿ ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಿ, ಎಂ.ಬಿ. ಮೇತ್ರಿ ನಿವೃತ್ತ ಚಿತ್ರಕಲಾ ಶಿಕ್ಷಕರು, ಶಿತೋಳಿ ಸಹ ಶಿಕ್ಷಕರು, ಎನ್.ಆರ್. ಶೆಟ್ಟೂರ್ ನಿವೃತ್ತ ಮುಖ್ಯ ಶಿಕ್ಷಕರು, ಎಸ್.ಎಸ್. ವಾಡ್ಕರ್ ಡಿ ದರ್ಜೆ ನೌಕರರು, ಪಿ.ಬಿ. ಮಾಧವ್ ಕುಟುಂಬದವರು, ಬಿ.ಎನ್. ಉಜೇರ್ ಕುಟುಂಬದವರು, ಸೋಮಣ್ಣವರ್ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಅಥಣಿ, ಮೋದಿ ನಿವೃತ್ತ ಶಿಕ್ಷಕರು ಹಾಗೂ ಗಾನ್ಗೇರ್ ಸರ್ ಇವರ ಕುಟುಂಬದವರು, ಪ್ರೆಸೆಂಟ್ ಸ್ಟಾಫ್ ಶ್ರೀಮತಿ ಹೇಮಾ ಎಸ್ ಬೋಳಗೊಂಡ್, ಮಂಗಲ್ ಎಸ್ ಕಂಕನವಾಡಿ, ಸುನೀತಾ ಅಳ್ಳಿಕಟ್ಟಿ, ಡಿ.ಎಂ. ಕಂಕನವಾಡಿ, ಉದಯ್ ಕುಮಾರ್ ದಬಡೆ, ಅನಿಲ್ ಎಸ್ ಕಾಂಬ್ಳೆ, ಎ.ಎಸ್. ಸಂಬಾಳ್, ಶ್ರೀಮತಿ ಪಾರ್ವತಿ ಲಬ್ಬಿ, ಮಹಾದೇವ್ ಕುಂಬಾರ್ ಮುಖ್ಯೋಪಾಧ್ಯಾಯರು ಹಾಗೂ ಅನೇಕ ಗಣ್ಯಮಾನ್ಯರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಅತಿ ಅಂದಚಂದವಾಗಿ ಮತ್ತು ಯಶಸ್ವಿಯಾಗಿ ನಡೆಯಿತು. ಎಲ್ಲರಿಗೆ ಸ್ನೇಹದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್ ಬಾಡ್. ಸರ್ಕಾರಿ ಪ್ರೌಢಶಾಲೆ ಬಾಡದ 2002ನೇ ಸಾಲಿನ SSLC ವಿದ್ಯಾರ್ಥಿಗಳ ಹೆಸರುಗಳು: ಅಮರ್ ಗಾಣಿಗೇರ್, ರಾಮಕೃಷ್ಣ ಪಾನ್ಬುಡೆ, ನಾಗೇಶ್ ಪಾನ್ಬುಡೆ, ಭಾರತಿ ಪಾಟೀಲ್, ಸರಿತಾ ಗುರವ್, ಅನಿತಾ ಗುರವ್, ಬಾಳಾಸಾಹೇಬ್ ಸಂಕೇಶ್ವರಿ, ಸೈಫುದ್ದೀನ್ ಸನದಿ, ಜ್ಯೋತಿಬಾ ಸುಳ್ಕುಡೆ, ರಾಜು ಹಿರೇಕುಡಿ, ರಾಮಗೌಡ ಪಾಟೀಲ್, ಮೋಹನ್ ಪೋದ್ದಾರ್, ಸಚಿನ್ ಚಿಮ್ನಾಪಗೋಳ್, ರಮೇಶ್ ಶಿಂಗೆ, ಬಸವರಾಜ್ ಸಂಕೇಶ್ವರಿ, ರಮೇಶ್ ಗಿರ್ಗಾಮಿ, ಅನ್ನಪ್ಪ ಕುಂಬಾರ್, ಶ್ರೀಮಂತ್ ಪಾಟೀಲ್, ಪಾರ್ವತಿ ಕುಂಬಾರ್, ಉಜ್ವಲ ಗಿರ್ಗಾಮಿ, ಸಾವಿತ್ರಿ ಮಠದ್, ಅನಿಲ್ ಒರುಟೆ, ಬಾಪು ಕುಂಬಾರ್, ಗುರುನಾಥ್ ಮೇತ್ರಿ, ನಿರ್ಮಲಾ ನಾಯ್ಕಮನಿ, ಅನಿಲ್ ಕಾಪ್ಸೆ, ಕವೇಶ್ವರ್ ಹಟ್ಟಿಕರ್, ರೂಪಾ ಹಟ್ಟಿಕರ್, ಬಾಯವ್ವ ನಾಯ್ಕಮನಿ, ಮಂಗಲ್ ಪಾಟೀಲ್, ಗೀತಾ ಮೈಲಾಕೆ, ಶಿವಲೀಲಾ ಪಾಟೀಲ್, ಜಯಶ್ರೀ ಅಲ್ಲೂರೆ, ಕಾಂಚನಾ ಇಂಗಳೆ, ರತ್ನಪ್ಪ ಅಲ್ಲೂರೆ, ಸುರೇಖಾ ಕೋರವ್, ಅಶೋಕ್ ಚಂಗಳೆ, ಗಣಪತಿ ಜಾಡರ್, ನಿತಿನ್ ಕುಲಕರ್ಣಿ ಹಾಗೂ ಅನೇಕ ಗೆಳೆಯರ ಬಳಗದವರು. ತೇಜ್ ಪ್ರಭು ನ್ಯೂಸ್ ಬಾಡ್. ಶ್ರೀಮತಿ ಶೋಭಾ ಪಾಂಡವ್ ಕೂಡ ಉಪಸ್ಥಿತರಿದ್ದರು. ಪರಸು ಪಾಟೀಲ್ ರೀ. ನಾ ಇಂಡಿಯನ್ ಆರ್ಮಿ ಒಳಗೆ 20 ವರ್ಷ ಸೇವೆ ಸಲ್ಲಿಸಿ ಈಗ ರಿಟೈರ್ಮೆಂಟ್ ಆಗಿ ಈ ಪ್ರಸ್ತುತ ಇಂಡಿಯನ್ ಆಯಿಲ್ ಒಳಗೆ ಕೆಲಸ ಮಾಡತ್ತೀನಿ ರೀ. ನನ್ನ ಹೆಸರು ಸಚಿನ್ ಚಿಮ್ನಾಪುಗಳು ಅಂತ. 2 ಸಾಲಿನ ವಿದ್ಯಾರ್ಥಿಯಾಗಿ ಫಸ್ಟ್ ಆಫ್ ಆಲ್ ನನ್ನ ನಮಸ್ಕಾರ ಹೇಳ್ತಾ ಮಾಡ್ತಾ ಇರೋದು ಯುರೇಕಾ ಫೋಕ್ಸ್ ಕಂಪ್ನಿಯಲ್ಲಿ ಸರ್. ಇಷ್ಟೆಲ್ಲ ಒಂದು 22 ವರ್ಷ ಹೋಗ್ತಾ ಇದ್ವಿ. ಆಮೇಲೆ ಈ ಮಟ್ಟಿಗೆ ನಾವು ಇರೋ ಕಾರಣ ನಮ್ಮ ಗುರುಗಳಿಗೆ ನಾವು ಈ ಮಟ್ಟಿಗೆ ಇದ್ದೇವೆ ಸರ್. ನಾನು ಗೋಡ್ಪಲ್ಲಿ ಕೆಲಸ ಮಾಡ್ತೇನೆ. ಕವೇಶ್ವರ್ ಹಟ್ಟಿಕರ್ ನಾನು. ನನ್ನ ಹೆಸರು ರಮೇಶ್ ಗಿರ್ಗಾಮಿ ಅಂತ. ನಾನು ಪ್ರಸ್ತುತ ಬೆಳಗಾವಿಯಲ್ಲಿ ಫೈರ್ ಸೇಫ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನು ನಮಸ್ಕಾರ. ಜ್ಯೋತಿಬಾ ರಾವ್ಸಾಬ್ ಸುಳ್ಕುಡೆ. ಇವಾಗ ಪ್ರೆಸೆಂಟ್ ಆರ್ಮಿಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. 2 ವರ್ಷ ಸರ್ವಿಸ್ ಆಯಿತು. ಇನ್ನೂ 2 ವರ್ಷ ಬಾಕಿ ಇದೆ. ಥ್ಯಾಂಕ್ ಯು ಆಲ್ ಆಫ್ ಯು. ದೀಪಾ ಮೈಲಾಕೆ. ನಾನು 2 ಸಲ ಪಂಚಾಯತಿ ಮೆಂಬರ್ ಆರ್ಟ್ಸ್ ಬಂದಿದ್ದೀನಿ. ಈಗ ಹೌಸ್ ವೈಫ್. 2 ನನ್ನ ಮಕ್ಕಳಿದ್ದಾವೆ. ಒಬ್ಬ ಇಂಜಿನಿಯರಿಂಗ್, ಒಬ್ಬ ITI ಮಾಡ್ತಿದ್ದಾನೆ. ಕೆಲಸ ಮನೆ. ನಾನು ಗ್ರಾಮ ಪಂಚಾಯತ್ ಆರೋಗ್ಯ ಕೇಂದ್ರದ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗುರುವರಿಗೆ ಕೋಟಿ ಕೋಟಿ ನಮನಗಳು. ಯುವಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ತಾವು ತಮ್ಮ ಒಂದು ಆಶೀರ್ವಾದ ಬಹಳನೇ ಇದೆ.
ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ, ಬಹಳ ಕಡಿಮೆ ಇದೆ ಮಾತುಗಳಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ನಾನು ಪ್ರಸ್ತುತ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಂಕೇಶ್ವರದಲ್ಲಿ. नमस्कार. मी शिल्पा प्रकाश नायकवाडे आताचं नाव आहे. माझं नाव वायवा नानासो पाटील. मी इथं पण 10वी पर्यंतच होते, पण आयुष्यात इतकं आठवत असेल, पण मला प्रत्येक गोष्टी पहिला आठवणार म्हणजे माझे गुरु. कधी ನಾನು ಮೋಸವಾಗಿ ವಿದ್ಯಾರ್ಥಿಗಳನ್ನ ಒಳಗೊಂಡಂತ 2002ನೇ ಸಾಲಿನ ನಿಮ್ಮದ ಬಹಳಷ್ಟು ಸಂಖ್ಯೆ ನಿಮ್ಮದು. ಆ ಹೆಚ್ಚು ಸಂಖ್ಯೆಗಿರುವಂತ ವಿದ್ಯಾರ್ಥಿಗಳಿಗೆ ಕಾಸ್ಟ್ ಟೀಚರ್ ಆದಂತರ ನಾನೇ. ಮತ್ತೆ ಇನ್ನೊಂದು ಏನಂತಂದ್ರ ಈ ಬ್ಯಾಚಿನ ವಿದ್ಯಾರ್ಥಿಗಳು ಬಹಳಷ್ಟು ಶಾಲೆ ವಿದ್ಯಾರ್ಥಿಗಳು. ಯಾಕಂದ್ರೆ ನಾವೆಲ್ಲರೂ ಗುರುಗಳು ಮೆಚ್ಚಿಕೊಂಡಂತ ಒಂದು ಬ್ಯಾಚ್ ಇದೆ. ಆದ್ರೂ ಸಹಿತ ಅದ್ರೊಳಗ ನಮ್ಮ ಸರ್ ಉಮ್ರಾಣಿ ಸರ್ ಜಗನ್ನಾಥ್ ಸರ್ ಎ ಮತ್ತು ಬಿ ಸಿ ಅಂತ ಮಾಡಿದ್ರು. ಎ ಮಂದಿ ಅವರಿಂದ ಇರೋರು ಹೆಚ್ಚ, ಬಿ ಮಂದಿ ಎಲ್ಲ ಕಡೆ ಇರೋರು, ಇನ್ನೇನು ಸಿ ಮಂದಿ ಇರ್ತಿದ್ರು ಅವರು, ಅವ್ರೆಲ್ಲ ನನ್ನಿಂದ ಇರೋರು. ಯಾಕಂದ್ರೆ ಅವರು 8th 9th ನಪಾಸಾಗಿರು ಅಂತಾರೆ ಅಂಜಿಕೆಲ್ಲ. ಆರ್ಡರ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ ತಕ್ಷಣ ನಾನು ಇಲ್ಲಿ ಬಂದೆ. ಬರ್ಬೇಕಂತಂದ್ರೆ ಇಲ್ಲಿ ಸಂಕೇಶ್ವರದಾಗ ಒಂದು ಬಸ್ ಬರುವಾಗ ಅದು ಒಂದೇ ಮುಂಜಾನೆ ಹೋದ್ರೆ ಒಂದು ಬಸ್, ಆಮೇಲೆ ಸಾಯಂಕಾಲ ಒಂದು ಬಸ್, ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಪಾಂಡವೊಂದು ಒಂದು ಟೆಂಪೋ ಇರ್ತಿತ್ತು. ಇಂಥ ಒಂದು ಈ ಊರಿನೊಳಗೆ ನಾನು ಬಂದೆಲ್ಲಪ್ಪ ಹೇಗೆ ಏನು ಹಾಗೂ ಈಗ ಕಷ್ಟಪಟ್ಟು ಬಂದೆ ಅಂತ ತಿಳ್ಕೊಂಡು ಇಲ್ಲೆಲ್ಲ ರೋಡ್ಗಳು ಅವು ಎಲ್ಲ ಏನು ಅವು ಅಷ್ಟು ಸುಧಾರಣೆ ಆಗಿರಲಿಲ್ಲ. ಅಷ್ಟು ಏನಪ್ಪ ಅಂತಂದ್ರೆ ಮುಂದೆ ಈ ಗ್ರಾಮ ಇಷ್ಟು ಸುಧಾರಣೆ ಆಗೈತೆ ಅಂತಂದ್ರೆ ಅದೆಲ್ಲ ಈ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಯಿಂದ ಆಗೈತೆ ಅಂತ ಈ ಒಂದು ಸಂದರ್ಭದೊಳಗೆ ಹೇಳ್ತೇನೆ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರೌಢಶಾಲೆ ವಿದ್ಯಾರ್ಥಿಗಳಾಗಲಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಏನು ಕಷ್ಟಪಟ್ಟು ಈ ಒಂದು ಗ್ರಾಮವನ್ನ ಏನು ಒಂದು ಇದು ಮಾಡಿದಾರ, ಒಂದು ಒಳ್ಳೆಯ ರೀತಿಯಲ್ಲಿ ಬರುವಂಗೆ ಮಾಡಿದಾರ. ಅಂಥ ಒಂದು ಶಿಕ್ಷಣ ಇದು ಎಲ್ಲ ಕಡೆ ನಡೆಯಂಗಿಲ್ಲ. ನನಗೆ ಅನಿಸೋ ಮಟ್ಟಿಗೆ ನಾವು ಎಲ್ಲಿ ಹೋಗ್ತವಲ್ಲ ಎಲ್ಲ ಗುರು ಬಳಗ ಅಲ್ಲಿ ಎಲ್ಲ ಕಡೆ ಅಷ್ಟೇ ಆಗ್ತಾ ಇದೆ, ಅದೇನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಊರಿನ ಪುಣ್ಯನೋ ಇಲ್ಲಿ ದೇವರದಂಥ ಆಶೀರ್ವಾದನೋ ಇದು ನಮಗೇನಪ್ಪ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ದೇವರ ಆಶೀರ್ವಾದದಿಂದ ನಾವು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಊರಿಗೆ ಬಂದು ಕೂಡಲೇ ನಾನು ಈ ಊರಿಗೆ ಬರಬೇಕಾದ್ರೆ ನನಗೆ ಭಾಳ ಅಂದ್ರೆ ಗೊತ್ತಿರಕ್ಕಿಲ್ಲ. ನಾನು ಏನು ಮಾಡಿದೆ ಅಂತಂದರೆ ಬಂದು ಸಂಕೇಶ್ವರ ಡಿಪೋದಾಗ ಡ್ರೈವಿಂಗ್ ಕೇಳಿದೆ ಕಂಟ್ರೋಲರ್ನ, ಬಾಡಿ ಎಲ್ಲಿದೆ ಅಂತೇಳಿ. ಅಂದ್ಕೂಡಲೇ ಯಾಕ್ರಿ ಅಂತ ಕೇಳಿರೋರು. ಅಂದ್ಕೂಡಲೇ ನಾನು ಅಲ್ಲಿ ಫಸ್ಟ್ ಅಪಾರ್ಟ್ಮೆಂಟ್ ಆಗಿ ಟೀಚರ್ ಆಗಿ ಬಂದನಪ್ಪ ಅಂತಂದ್ರು. ಅವ್ರು ಹೋದ್ರೆ ಹಣೆನೇ ಬರ್ಕೊಂಡ್ರು. ಅಂದರೆ ಆ ಥರ ಮಕ್ಕಳಲ್ಲಿ ಒಂದು ಟೀಚರ್ ಬಗ್ಗೆ ಹೇಳಿದಂಥ ಮಾತನ್ನು ಕೇಳ್ತಿದ್ರು, ಆಸಕ್ತಿಯಿಂದ ಕೇಳ್ತಿದ್ದೆ. ಅನಂತರ ನೀವು ಇಷ್ಟೆಲ್ಲರೂ ಒಂದು ಒಳ್ಳೆ ಪೋಸ್ಟ್ನಾಗ ಅದೀರಿ, ಒಳ್ಳೆ ಹುದ್ದೆದೊಳಗದೀರಿ ಅಂತ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತೈತಿ. ಆಮೇಲೆ ಎಲ್ಲರೂ ಒಳ್ಳೆ ಹುದ್ದೆನ ಎಲ್ಲರೂ ಹೇಳಿದ್ರಲ್ಲ, ಅವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಗಂಡು ಮಕ್ಕಳು 21 ಹೆಣ್ಣು ಮಕ್ಕಳು. ಆ ಸಲ ರಿಸಲ್ಟ್ ಕೊಟ್ಟದ್ದು 87%. ಆಮೇಲೆ ಕನ್ನಡ, ಇಂಗ್ಲಿಷ್, ಹಿಂದಿ, SS ಮೋಸ್ಟ್ಲಿ 96% ಅಭಾವ ಆಗಿತ್ತು ನನಗೆ ಅನಿಸ್ತದ. ಇದಕ್ಕಿಂತ ಒಂದು ಬ್ಯಾಚ್ 2004 and 5 ಜೊತೆಯಲ್ಲಿ 2007 ಕೂಡಿಕೊಂಡು ಒಂದು ದೊಡ್ಡ ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡಿದ್ರು. ಆದ್ರೆ ಒಂದು ಸ್ವಲ್ಪ ಅಸ್ವಸ್ಥ ಆಗಿರ್ತಾರೆ. ಆದ್ರೆ ಈ ಕಾರ್ಯಕ್ರಮದೊಳಗ ಬಹಳಷ್ಟು ಶಾಂತತೆ, ಪ್ರಬುದ್ಧತೆ, ಕ್ರಮಬದ್ಧತೆ ಕಾಣಿಸಿತು. ಅದಕ್ಕೆ ಒಂದೇ ಒಂದು ಕಾರಣ, ಅದಕ್ಕೆ ಒಂದೇ ಒಂದು ರೀಸನ್ ಏನಪ್ಪಾ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ. ಯಾಕಂದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ಅಲ್ಲಿ ಲೀಡರ್ ಬಹಳಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರೆ ಮಾತ್ರ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತವೆ. ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಕೂಡ ಇದೆ, ವರ್ಕ್ ಅಕಾರ್ಡಿಂಗ್ ಟು ಪ್ಲಾನ್ ಅಂಡ್ ಪ್ಲಾನ್ ಅಕಾರ್ಡಿಂಗ್ ಟು ವರ್ಕ್. ಆ ನಿಟ್ಟಿನೊಳಗ ಚಿಕ್ಕ ಕಾರ್ಯಕ್ರಮ
ಅದರ ಚೊಕ್ಕ ಕಾರ್ಯಕ್ರಮ, ವ್ಯವಸ್ಥಿತವಾದಂತ ಕಾರ್ಯಕ್ರಮ. ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳಿ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಗುರು ಅಂತಂದ್ರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ ಒಯ್ಯುವಂತ ಒಂದು ಶಕ್ತಿ ಯಾವ್ದಾದ್ರು ಇದ್ರ ಅದು ಗುರು ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಇಂಥ ಗುರುಗಳನ್ನ ಈಗ ವೇದಿಕೆ ಮೇಲೆ ನೀವೇನ್ ನೋಡ್ತಾ ಇದ್ದಿಲ್ಲ, ಇಂಥ ಗುರುಗಳು ತಮ್ಮ ತನು ಮನ ಧನವನ್ನ ಅರ್ಪಿಸಿ ತಮಗೆಲ್ಲರಿಗೂ ಶಿಕ್ಷಣವನ್ನು ನೀಡ್ಯಾರ. ಗುರುನಮನ ಕಾರ್ಯಕ್ರಮವನ್ನ ಹೋದ ವರ್ಷನೇ 2005, 6, 7ನೇ ಬ್ಯಾಚ್ದವರು ಮಾಡಿದ್ರು. ಉತ್ತಮ ರೀತಿಯಲ್ಲಿ ಮಾಡಿದ್ರು. ಅವರು ನಮಗ ಗ್ರಂಥಾಲಯಗಳನ್ನ ಒದಗಿಸಿಕೊಟ್ರು. ಅವಶ್ಯಕತೆ ಐತಿ, ಎಲ್ಲ ಸಾಮಾನ್ ಅದಾವ, ಅಂದ್ರೆ ಸುಸಜ್ಜಿತವಾದಂತ ಪ್ರಯೋಗಾಲಯ ಒಂದು ನೀವು ಮಾಡಿ ಕೊಟ್ರಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗ್ತದ ಅಂತ ಹೇಳಿ ಅವ್ರ ವಿಚಾರ ಏನಿತ್ತಂತಂದ್ರೆ ಒಂದು ಸರಸ್ವತಿ ಮೂರ್ತಿಯನ್ನ ಮಾಡೋದು. ಮಕ್ಕಳು ಗೇಟ್ದಿಂದ ಒಳಗಡೆ ಬಂದ್ರಂದ್ರ ಆ ಸರಸ್ವತಿ ಮೂರ್ತಿಗೆ ನಮಸ್ಕಾರ ಮಾಡಿ ಒಳಗಡೆ ಬರ್ಬೇಕು. ಅದು ಒಳ್ಳೆ ವಿಚಾರನ. ಆದ್ರೆ ನಮ್ಮಲ್ಲಿ ಈಗಾಗಲೇ ಸರಸ್ವತಿ ಮೂರ್ತಿ ಇರೋದ್ರಿಂದ ನಾನೇನ್ ಮಾಡಿದೆ, ಮಕ್ಕಳಿಗೆ ವೈಜ್ಞಾನಿಕವಾದಂತ ಚಿಂತನೆ ಬೆಳಿಲಿ, ವೈಜ್ಞಾನಿಕ ವಿಚಾರ ಬೆಳಿಲಿ. ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ಸೈನ್ಸ್ ಬಹಳ ಮಹತ್ವದ. ವೈಜ್ಞಾನಿಕ ಚಿಂತನೆ ಇದ್ರೆ ಮಾತ್ರ ಮಗು ಏನಾಗ್ತದ, ಮುಂದುವರಿತದ. ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ನಾನು ಅವ್ರಿಗೆ ಏನ್ ಹೇಳ್ತೀನಿ, ಪ್ರಯೋಗಾಲಯ ಮಾಡಿಕೊಟ್ರ ಅಂತಂದ್ರ ನಮಗ್ ಬಹಳ ಅನುಕೂಲ ಆಗ್ತದ ಅಂತ ಹೇಳಿದಾಗ ಅವರು ಎಲ್ಲರೂ ವಿಚಾರ ಮಾಡ್ತೀವಿ, ನಾವು ಹೇಳ್ತೀವಿ ಅಂತಂದ್ರೆ ಅವಾಗ ಭಾರತಿ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು. ಮೇಡಮ್ ಎನ್ವೈರನ್ಮೆಂಟ್ ನಾವು ಅವ್ರಿಗೆ ಹುಟ್ಟಿಸ್ಕೊಡ್ಬೇಕಾಗ್ತದೆ ಅಂತ ಒಂದು ಕೆಲಸವನ್ನು ಮಾಡಿರಿ. ಎಲ್ಲ ನಮ್ಮ ಶಾಲೆಯ ಪರವಾಗಿ ಬಹಳಷ್ಟು ಚಪ್ಪಾಳೆ ಮೂಲಕ ತಮಗೆಲ್ಲರಿಗೂ ಧನ್ಯವಾದಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ಅಂದಾಜು ವೆಚ್ಚ 2 ಲಕ್ಷ ಅದ್ರ ಇರ್ಬೋದು, ಲಕ್ಷ. ಆಮೇಲೆ ಇದೆಲ್ಲ ಕಾರ್ಯಕ್ರಮಕ್ಕೂ ಬಹಳಷ್ಟು ಖರ್ಚು ಬಂದದ ನಿಮ್ಗ. ಆದ್ರೂ ಸಹಿತ ತಾವೆಲ್ಲರೂ ಒಂದು ಉತ್ತಮವಾದಂತ ಉದ್ಯೋಗದೊಳಗದೆ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳಿ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಗುರು ಅಂತಂದ್ರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ ಒಯ್ಯುವಂತ ಒಂದು ಶಕ್ತಿ ಯಾವ್ದಾದ್ರು ಇದ್ರ ಅದು ಗುರು ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಇಂಥ ಗುರುಗಳನ್ನ ಈಗ ವೇದಿಕೆ ಮೇಲೆ ನೀವೇನ್ ನೋಡ್ತಾ ಇದ್ದಿಲ್ಲ, ಇಂಥ ಗುರುಗಳು ತಮ್ಮ ತನು ಮನ ಧನವನ್ನ ಅರ್ಪಿಸಿ ತಮಗೆಲ್ಲರಿಗೂ ಶಿಕ್ಷಣವನ್ನು ನೀಡ್ಯಾರ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡ್ಯಾರ. ಅದಕ್ಕ ನೀವು ಎಲ್ಲರೂ ಪುಣ್ಯವಂತರ ಅಂತ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಯಾಕಂದ್ರೆ ಶಿಕ್ಷಣ ಮತ್ತು ಸಂಸ್ಕಾರ ಇವು ಜೀವನದ ಮೂಲ ಮಂತ್ರಗಳು. ಇವುಗಳನ್ನ ಹೊಂದಿರುವಂತ ವ್ಯಕ್ತಿ ಮಾತ್ರ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಬರೀ ಶಿಕ್ಷಣ ಇದ್ರೆ ಸಾಧ್ಯ ಆಗುದಿಲ್ಲ, ಬರೀ ಸಂಸ್ಕಾರ ಇದ್ರೆ ಸಾಧ್ಯ ಆಗುದಿಲ್ಲ. ಎರಡೂ ಇದ್ದಾಗ ಮಾತ್ರ ಇವು ಒಂದು ನಾಣ್ಯದ 2 ಮುಖಗಳಂತ ಇಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತೀನಿ. ಈ ಎರಡೂನ್ನು ಹೊಂದಿರುವಂತ ನೀವು ಇದನ್ನು ಬೆಳೆಸಿರುವಂತ ಶಿಕ್ಷಕರು, ನಿಮ್ಮ ಶಿಕ್ಷಕರು ಹಾಗೂ ನಿಮ್ಮ ಪಾಲಕರು, ಪೋಷಕರು, ತಂದೆ ತಾಯಿಗಳು, ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಇಲ್ಲಿ 2019ರಲ್ಲಿ ಇಲ್ಲಿ ನಾ ಪಾದಾರ್ಪಣೆಯನ್ನು ಮಾಡಿದೆ. ಅವಾಗ ನಾನು ಇಲ್ಲಿ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು, ಪ್ರತಿ ವರ್ಷದೊಳಗೆ ಬಹಳಷ್ಟು ವಿದ್ಯಾರ್ಥಿಗಳ ತೆರಗಡೆ ಆಗ್ತಾ ಇದ್ರು. ಈ ಫಸ್ಟ್ ಸ್ಟ್ಯಾಂಡರ್ಡ್ ನಾವು 9th ಹೋದಾಗ 169 ವಿದ್ಯಾರ್ಥಿಗಳಿದ್ರು. ಆ 169 ವಿದ್ಯಾರ್ಥಿಗಳಿಗೆ ಒಂದೇ ಕ್ಲಾಸ್ ರೂಮ್ ಇತ್ತು. ಯಾಕಂತಂದ್ರೆ ಇಲ್ಲಿ ನಾವು ಬಹಳಷ್ಟು ಸಲ ನಾವು ಎಲ್ಲ ಗ್ರಾಮ ಪಂಚಾಯತಿಗೆ ಎಲ್ಲ ಮನವಿಯನ್ನು ಕೊಟ್ಟಿವ್ರಿ ಸರ. ಇಲ್ಲಿ 1-2 ನಮಗೆ ರೂಮ್ಗಳು ಶಾಂಕ್ಷನ್ ಆಗಿದೆ. ಅದನ್ನ ಆಮೇಲೆ ಹೇಳ್ತೀನಿ. ನೋಡ್ರಿ ಎಲ್ಲರೂ ಈಗ ನೋಡ್ರಿ ಎಲ್ಲರೂ